ಆದ್ಮೇಲೆ ಮಲ್ಲೇಶ್ವರಮ್ಗೆ ಬರ್ತಾ ಇದೀವಿ ಅಲ್ಲ, ಆಲ್ಮೋಸ್ಟ್ ಎಷ್ಟು 3 years ಆಯ್ತು. ಓಕೆ, ಥ್ಯಾಂಕ್ ಯು. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಇದು ಬಂದು ನನ್ನ ಅಕ್ಷಯ ತೃತೀಯ ವ್ಲಾಗ್ ಏನಿತ್ತು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಸೊ ದೇವ್ರ ಪೂಜೆ ಎಲ್ಲ ನಾನು ಹೇಗೆ ಮಾಡಿದೆ ಅನ್ನೋ ಅಂಥದ್ದನ್ನು ನನ್ನ ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ. ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ನನ್ನ ಪ್ರೀವಿಯಸ್ ವ್ಲಾಗ್ನ ಚೆಕ್ ಮಾಡಿ. ಸೊ ಇನ್ನು ನೀವು ಯಾರಾದರೂ ನನ್ನ ವ್ಲಾಗ್ಸ್ ಹಾಗೂ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಅಕ್ಷಯ ತೃತೀಯ ದಿವಸ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪುನ ಮೊದಲನೇ ಬಾರಿಗೆ ಹೊರಗಡೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇನ್ನು ನಾವು ಹೋಗಿದ್ದಂಥದ್ದು ಬೆಂಗಳೂರಿನ ಗ್ರಾಮ ದೇವತೆ ಆಗಿರುವಂಥ ಅಣ್ಣಮ್ಮ ದೇವಸ್ಥಾನಕ್ಕೆ. ಇದು ನಾನು ವಿಸಿಟ್ ಮಾಡ್ತಾ ಇರೋವಂಥದ್ದು ಮೊದಲನೇ ಬಾರಿಗೆ ಪಾಪು ಜೊತೆಗೆ. ಭೈರವ್ ಕೂಡ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಭೈರವ್ ಪಾಪು ಹೋಗಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಈ ದೇವಸ್ಥಾನದ ಬಗ್ಗೆ ಕೇಳಿದಾಗ ತುಂಬ ಜನ ಹೇಳಿದಂಥದ್ದು ತುಂಬ ಶಕ್ತಿಶಾಲಿ ಇರುವಂಥ ದೇವಸ್ಥಾನ ಆ್ಯಂಡ್ ತುಂಬಾ ಪವರ್ಫುಲ್ ಅಂತಲೇ ಹೇಳ್ತಾರೆ. ಇನ್ನು ಸಪ್ತ ಕನ್ನಿಕೆಯರು ಇರುವಂಥ ಸ್ಥಾನ ಒಂದು ಅಣ್ಣಮ್ಮ ತಾಯಿ ದೇವಸ್ಥಾನ ಅನ್ಬೋದು. ಇನ್ನು ಪುರಾತನ ಕಾಲದಿಂದ ಇದು ಒಬ್ಬರ ಕನಸಿಗೆ ಬಂದು ನಾನಿಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಸಪ್ತ ಮಾತೃಕೆಯರು ಇಲ್ಲಿ ಬಂದು ಸ್ಥಾಪನೆಯನ್ನು ಮಾಡಿರುವಂಥ ಜಾಗ ಈ ಒಂದು ಅಣ್ಣಮ್ಮ ತಾಯಿ ದೇವಸ್ಥಾನ. ಇನ್ನು ನಾನು ಪಾಪು ತುಂಬ ಹತ್ತು ಬಿಡ್ತಾನೇನೋ ಈ ಸೌಂಡ್ಗೆ, ಟಮಟೆ ಸೌಂಡ್ಗೆ ಅಂದ್ಕೊಂಡೆ. ಬಟ್ ಪಾಪು ಆರಾಮಾಗಿದ್ದ. ಭೈರವ ಯಾಕೋ ಅಳಕ್ಕೆ ಶುರು ಮಾಡಿಬಿಟ್ಟ. ಅಷ್ಟು ಜೋರು ಸೌಂಡ್ ಇತ್ತಲ್ಲ, ಹಾಗಾಗಿ ಜನನೆಲ್ಲ ನೋಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ಟಿದ್ದ. ಬಟ್ ಅದಾದಮೇಲೆ ಸ್ವಲ್ಪ ಆರಾಮಾದ. ಆ್ಯಂಡ್ ಹೊರಗಡೆ ಇನ್ನೂ ಒಂದು ಈ ರೀತಿ ದೇವ್ರನ್ನ ಕರ್ಕೊಂಡೋಗಿ ಕೂರಿಸೋ ಅಂಥದ್ದು ಮಾಡ್ತಾರಲ್ಲ, ಏರಿಯಾಗಳಲ್ಲಿ ಅಣ್ಣಮ್ಮನ್ನ ಕೂರಿಸೋ ಅದಕ್ಕೆ ಒಂದು ಈ ಥರ ರೆಡಿ ಮಾಡಿದರು. ಎಷ್ಟು ಸಖತ್ತಾಗಿ ರೆಡಿಯಾಗಿ ಕೂತಿದ್ದಾರೆ ಅಮ್ಮನವರು ಅಂತ ಅನಿಸುತ್ತೆ. ತುಂಬಾ ಅದ್ಭುತವಾಗಿ ಅನಿಸುತ್ತೆ. ಎಷ್ಟು ಪೇಷನ್ಸಿಂದ ಇದನ್ನೆಲ್ಲ ರೆಡಿ ಮಾಡ್ತಾರೆ. ಆ ಕಳೆ ತುಂಬುತ್ತೆ ಅಮ್ಮನವ್ರಿಗೆ. ಫೈನಲ್ ಆಗಿ ಆ ಕಣ್ಣಿಟ್ಟಾಗ ಅಮ್ಮನವ್ರಿಗೆ ಆ ಕಳೆ ಬರುವಂಥದ್ದು. ತುಂಬಾ ಖುಷಿ ಆಯಿತು. ಇವಾಗೆಲ್ಲ ಆ್ಯಕ್ಚುಲಿ ಈ ರೀತಿ ನೋಡೋಕ್ಕೆ ಸಿಗ್ತಲ್ಲ, ತೀರಾ ಕಮ್ಮಿ ಅನಿಸುತ್ತೆ ನಮ್ಮ ಏರಿಯಾಗಳೆಲ್ಲ ಈ ರೀತಿ ಅಣ್ಣಮ್ಮನ ತೊಗೊಂಡು ಬರೋವಂಥದ್ದು. ಬಟ್ ಹೋದಾಗ ನೋಡಿದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ನನ್ನ ಮುದ್ದು ಪಾಪುಗೂ ಕೂಡ ಖುಷಿಯಾಗಿ ಆರಾಮಾಗಿ ಮಲ್ಕೊಂಡಿದ್ದ. ಯಾವ ಕಿರಿಕಿರಿನೂ ಇಲ್ಲ. ಎಲ್ಲಾದರೂ ಕರ್ಕೊಂಡೋಗಿ, ಹೇಗಾದರೂ ಕರ್ಕೊಂಡೋಗಿ ನಾನು ಬರ್ತೀನಿ ಅನ್ನೋ ರೀತಿ. ಇನ್ನು ರಶ್ ಜಾಸ್ತಿ ಇಲ್ದಲ್ಲೇ ಇದ್ದಿದ್ದರಿಂದ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದುಬಿಟ್ವಿ. ಆಚೆ ಬರೋಷ್ಟೊತ್ತಿಗೆ ಫುಲ್ಲು ಮಳೆ ಬರೋ ಥರ ವಾತಾವರಣ, ಜೋರು ಮಳೆ ಬಂದುಬಿಡುತ್ತೇನೋ ಅಂತ. ಇನ್ನು ಕಾರ್ ಕೂಡ ಹತ್ತಿರ ತೊಗೊಂಡು ಬಂದು ನಿಲ್ಸ್ಕೊಳಕ್ಕಾಗಲ್ಲ. ಬಿಕಾಸ್ ದೂರ ಪಾರ್ಕಿಂಗ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಬಿಕಾಸ್ ಆ ರೋಡ್ ತುಂಬ ಬ್ಯುಸಿ ಇರೋದ್ರಿಂದ ಪಾರ್ಕಿಂಗ್ ಎಲ್ಲೂ ಸಿಗೋಲ್ಲ. ಹಾಗಾಗಿ ಬೇಗ ಓಡಿ ಹೋಗ್ತಾಯಿದ್ವಿ. ಬಿಕಾಸ್ ಜೋರು ಮಳೆ ಬಂದುಬಿಟ್ರೆ ಎಲ್ಲಿ ನಿಲ್ಲಿಸ್ಕೊಳ್ಳೋದು ಪಾಪುನ ಅಂತ ಹೇಳಿ ಫುಲ್ ಭಯ ಆಗೋಗ್ಬಿಟ್ಟೈತೆ ನನಗಂತೂ. ಬಟ್ ಆದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಒಂಚೂರು ಶಾಪಿಂಗು ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಆದರೆ ಎಲ್ಲಿ ನಿಂತ್ಕೊಂಡ್ಬಿಟ್ರೆ ಮಳೆ ಬರುತ್ತೆ ಮತ್ತು ಕಷ್ಟ ಅಂತ ಹೇಳಿ ನಾವಿನ್ನೇನು ಬಂದು ಕಾರೊಳಗೆ ಕುತ್ಕೊಂಡ್ವಿ. ಮಲ್ಲೇಶ್ವರಂ ಹತ್ತಿರ ಮಂತ್ರಿ ಮಾಲ್ ಹತ್ರ ಬಂದ್ವಿ. ಸಿಕ್ಕಾಬಟ್ಟೆ ಜೋರು ಅಂದರೆ ಜೋರು ಮಳೆ.
ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ. ಮಲ್ಲೇಶ್ವರಂನ ತುಂಬ ಮಿಸ್ ಮಾಡ್ಕೊಳ್ತೀನಿ. ತುಂಬ ದಿವಸಗಳೇ ಆಗೋಯ್ತು ನಾನು ಮಲ್ಲೇಶ್ವರಂಗೆ ಹೋಗಿ. ದಿವಸ ಅನ್ನೋದಕ್ಕಿಂತ ಹೆಚ್ಚಿಗೆ ವರ್ಷನೇ ಆಗೋಗ್ಬಿಡ್ತು ಅಂತ ಹೇಳ್ಬೋದು. ಮುಂಚೆ ಅಂದಿದ್ರೆ ಎವ್ರಿ ವೀಕೆಂಡ್ ನಾನಂತೂ ಮಲ್ಲೇಶ್ವರಮಿಗೆ ಬರ್ತಾಯಿದ್ದೆ. ಇದಂತೂ ನನ್ನ ರೆಗ್ಯುಲರ್ ರೋಡ್ ಆಗಿತ್ತು. ನನ್ನ ಕಾಲೇಜ್ಗೆ ಪ್ರತಿ ದಿವಸ ಆಲ್ಮೋಸ್ಟ್ 2 ವರ್ಷ ಕಂಟಿನ್ಯೂಸ್ ಆಗಿ ಓಡಾಡಿದ್ದಂಥ ರೋಡ್ಸ್ ನನಗಿದಂತೂ. ಆ್ಯಂಡ್ ತುಂಬಾ ಮೆಮೊರೀಸ್ ಇದೆ ನನಗೆ, ನಮ್ಮ ಹಸ್ಬೆಂಡ್ಗೆ ಈ ಒಂದು ರೋಡಲ್ಲಿ. ಆ್ಯಂಡ್ ಎಲ್ಲ ಚಿನ್ನದ ಅಂಗಡಿಗಳು ಕೂಡ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ನೋಡ್ಬೋದು GRTನಲ್ಲೂ ಜನ, ಎಲ್ಲ ಕಡೆ ಜನ. ಆ್ಯಂಡ್ ಮಲ್ಲೇಶ್ವರಂ ಒಂದು ಶಾಪಿಂಗ್ ಸ್ಟ್ರೀಟ್ ಏನಿದೆ, ಆಲ್ಮೋಸ್ಟ್ ಎಲ್ಲ ಜ್ಯುವೆಲರಿ ಶಾಪು ಇದೆ ಅಂತ ಹೇಳ್ಬೋದು. ಸೊ ಇದು ಬಂದರೆ ಜಾಯ್ ಅಂಡ್ ಕಾರ್ಸ್ ಇದೆ, ಭೀಮಾ ಇದೆ, ಸಾಯಿ ಗೋಲ್ಡ್ ಪ್ಯಾಲೇಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಆ್ಯಂಡ್ ಲಲಿತಾ ಜ್ಯುವೆಲರ್ಸ್ ಇದೆ. ಪ್ರತಿಯೊಂದು ಜ್ಯುವೆಲರಿ ಅಂಗಡಿನೂ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ಇದ್ರು, ಗಿಜ್ಜಿ 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 ಅಂತಿತ್ತು. ಇನ್ನು ಆಲ್ಮೋಸ್ಟ್ ಸರ್ಕಲ್ ಹತ್ರ ಬರ್ತಾಯಿದ್ವಿ, ಮತ್ತೆ ಮಳೆ ನಿಂತು ಬಿಸಿಲು ಬಂದುಬಿಡ್ತು. ಬಿಸಿಲು ಮಳೆ ಬಟ್ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 5 ನಿಮಿಷ ಜೋರಾಗಿ ಚೆನ್ನಾಗಿ ಚಚ್ಚಿತು ಮಾತ್ರ ಮಳೆ. ಬಟ್ ಆದರೆ ವಾತಾವರಣ ಎಲ್ಲ ಕಂಪ್ಲೀಟಾಗಿ ಕೂಲ್ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಎಷ್ಟು 3 ಇಯರ್ಸ್ ಆಯ್ತಾ? 3 ಇಯರ್ಸ್ ಹತ್ತತ್ರ ಆಯ್ತು ನಾವು ಮಲ್ಲೇಶ್ವರಂ ಬಿಟ್ಟು ಹೋಗಿ. ಸಖತ್ ಮಿಸ್ ಮಾಡ್ಕೊತೀನಿ ನಾನು. ವಿಂಡೋ ಶಾಪಿಂಗ್ ಆ್ಯಂಡ್ ಶಾಪಿಂಗ್. ಸೊ ಕಾಡ್ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇದೀವಿ ಈಗ. ಬಾಕಂದ ಭೈರವ್ ಕಮ್. ಕಾಡ್ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆ್ಯಂಡ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ. ತವರ ಮನೆಗೆ ಬಂದಿರೋ ಫೀಲ್ ಇದು ನನಗೆ. ಮಲ್ಲೇಶ್ವರಂ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಮಿಸ್ ಮಾಡ್ಕೊಳ್ತೀವಿ ತುಂಬಾ. ಕ್ಲೋಸ್ ಆಗಿದೆ ಅಲ್ಲ. ಇದೇ ನಮ್ಮ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ. ತುಂಬ ದಿವಸಗಳಾಗೋಯ್ತು ಇಲ್ಲಿ ಬಂದು. ಮುಂಚೆ ಎಲ್ಲ ಶಿವರಾತ್ರಿ ಟೈಮ್ ಅಂದರೆ ತುಂಬ ಜೋರಾಗಿ ನಡೆಯುತ್ತೆ ಇಲ್ಲೆಲ್ಲ ಜಾತ್ರೆ, ಎಲ್ಲ ಶಿವನ ದೇವಸ್ಥಾನದಲ್ಲೂ ಕೂಡ. ಬಟ್ ಇಲ್ಲಿ ಇನ್ನೂ ಸ್ಪೆಷಲ್ಲು. ಇನ್ನು ಆ ಕಡೆ ಹೋದರೆ ನಂದಿ ತೀರ್ಥ ಇದೆ, ದಟ್ ಇಸ್ ಮೈ ಫೇವ್ರೆಟ್ ಟೆಂಪಲ್. ಸೊ ಬನ್ನಿ ಹೋಗೋಣ. ಇನ್ನು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದಂಥದ್ದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ. ಆ್ಯಂಡ್ ನಾವು ಬರೋದು ಆಲ್ಮೋಸ್ಟ್ ಹತ್ತಿರ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, 2:30-3 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ದೇವಸ್ಥಾನ ಕೂಡ ಕ್ಲೋಸ್ ಇತ್ತು. ಯೂಶ್ವಲಿ ಮಧ್ಯಾಹ್ನದತ್ತು ಕ್ಲೋಸ್ ಆಗಿರುತ್ತೆ. ಬಟ್ ಇಟ್ಸ್ ಓಕೆ. ಗರ್ಭಗುಡಿನಲ್ಲಿ ಇರುವಂಥ ಉದ್ಭವ ಮೂರ್ತಿ ಏನಿದೆ ಅದು ನಮಗೆ ಕಾಣಿಸ್ತು. ಹಾಗೂ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ತೀರಾ ಲೇಟ್ ಆಗುತ್ತೆ ಓಪನ್ ಮಾಡಿ ಪೂಜೆ ಮಾಡಿಸ್ಕೊಂಡು, ಮತ್ತೆ ಇನ್ನೂ ಅಷ್ಟು ದೂರ ಹೋಗಬೇಕಲ್ಲ, ಮತ್ತು ತುಂಬ ಟ್ರಾಫಿಕ್ ಆಗಿಬಿಡತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಮೆಮೊರೀಸ್. ನಾನು ಹೇಳಿದ್ನಲ್ಲ, ಪ್ರತಿ ಸೋಮವಾರ ನಾನು ಬಂದು ಶಿವನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇನ್ನು ಈ ಒಂದು ಜಾಗ ಏನಿದೆ, ಸ್ಪೆಷಲಿ ಇದನ್ನು ಈ ರೀತಿ ಮಳೆ ಬಂದಾಗ ನೋಡೋದಕ್ಕೆ ಚೆಂದ. ಸುತ್ತ ಮರಗಿಡಗಳು, ತುಂಬ ಖುಷಿಯಾಗತ್ತೆ. ಈ ಒಂದು ಪ್ರಶಾಂತತೆನೇ ಅಷ್ಟು ಅದ್ಭುತ ಅಂತ ಹೇಳ್ಬೋದು. ನನಗೆ ಎಷ್ಟೇ ಬೇಜಾರಾದಾಗ ಸುಮ್ಮನೆ ಹೋಗಿ ಒಂದು ದೇವಸ್ಥಾನದಲ್ಲಿ ಕೂತ್ಬಿಟ್ರೆ ಖುಷಿಯಾಗುತ್ತೆ. ಮಲ್ಕೊಂಡಿದ್ದಾನೆ ಆರಾಮಾಗಿ. ಅವನೇನು ತಂಟೆನೇ ಇಲ್ಲ. ಇವಂದೆ ಓಕೆ. ಸೊ ಪೂಜೆ 7 ಗಂಟೆಗೆ ಅಂತೆ. ಸೊ ಸಾರಿ 6 ಗಂಟೆಗಲ್ಲ, 6 ಗಂಟೆಗೆ ಅಂತ ಹಾಕಿದ್ದಾರೆ. 5 ಗಂಟೆಗೆ ಓಪನ್ನು. ಸೊ ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲಾಂದರೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಸೊ ಊಟ ಕೂಡ ಮಾಡಿಲ್ಲ, ಹೊಟ್ಟೆ ಎಷ್ಟುತ್ತಾ ಇದೆ. ನನಗೇನು ಕೊಡ್ಸಲ್ವಾ? ಎಕ್ಸ್ಪ್ರೆಷನ್ಲೆಸ್. ಇನ್ನು ಪಕ್ಕದಲ್ಲೇ ಇಲ್ಲಿ ನಮಗೆ ಸುಬ್ರಹ್ಮಣ್ಯ ಹಾಗೂ ಗಣೇಶನ ದೇವಸ್ಥಾನ ಇದೆ. ಆ್ಯಕ್ಚುಲಿ ಇದೊಂದು ಹೇಳಬೇಕು ಅಂದರೆ ಇದೊಂಥರ ಟೆಂಪಲ್ ಹಬ್ ಅಂತಲೇ ಹೇಳ್ಬೋದು. ತುಂಬ ಜನ ಇದನ್ನು ತುಂಬ ಇಷ್ಟಪಡ್ತಾರೆ. ಒಂದೇ ದೇವಸ್ಥಾನದಲ್ಲಿ ನೀವು ಈ ಕಡೆ ಗಣೇಶ ನೋಡ್ಬೋದು, ಸುಬ್ರಹ್ಮಣ್ಯ ನೋಡ್ಬೋದು, ಶಿವನ ನೋಡ್ಬೋದು, ಪಕ್ಕದಲ್ಲಿ ಗಂಗಮ್ಮ ತಾಯಿ ಇದ್ದಾರೆ, ನರಸಿಂಹಸ್ವಾಮಿ ಇದ್ದಾರೆ, ಅದರ ಎದುರುಗಡೆನೇ ನಂದಿ ತೀರ್ಥ ಕೂಡ ಇದೆ. ಸೊ ತುಂಬ ಪವರ್ಫುಲ್ ದೇವಸ್ಥಾನ. ಸ್ಪೆಷಲಿ ಸುಬ್ರಹ್ಮಣ್ಯನ ಜೊತೆ ದೇವಸೇನ ಹಾಗೂ ವಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತಾರೆ. ಸ್ಪೆಷಲಿ
ಸ್ಪೆಷಲಿ ಮದುವೆ ಆಗದಲ್ಲೇ ಇರೋರು ಈ ರೀತಿ ಬಂದು ಸ್ವಾಮಿನ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ದೇವಸ್ಥಾನ ಇದು ಸಿದ್ಧಿವಿನಾಯಕ ಸ್ವಾಮಿ, ಅದ್ರ ಜೊತೆಗೆ ಅಲ್ಲಿ ದೇವಸೇನಾ ಜೊತೆಗೆ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಕೂಡ ಬಹಳನೇ ವಿಶೇಷ. ಅದಾದಮೇಲೆ ನಾವು ನನ್ನ ತವರ ಮನೆ ನಮ್ಮ ಇನ್ಸ್ಟಿಟ್ಯೂಟ್ ಹೋಗಿದ್ವಿ. ಸೊ ಆಲ್ಮೋಸ್ಟ್ ನಾನು ಹುಟ್ಟಿದಾಗಿಂದ ಐ ಥಿಂಕ್ ಒಂದು 10 years ನಾನು ನಮ್ಮ ಸ್ವಂತ ಮನೇಲಿದ್ದಿದ್ದು. ಅದಾದಮೇಲೆ ನಾವಿಲ್ಲಿ ಶಿಫ್ಟ್ ಆಗಿದ್ದಂಥದ್ದು ಕ್ವಾರ್ಟರ್ಸ್ಗೆ. ಸೊ ನನಗೆ ಬುದ್ಧಿ ಬಂದಾಗಿಂದನೂ ನಾನಿದು ಇದೇ ನನಗೆ ಪ್ರಪಂಚ ಆಗಿತ್ತು. ಸೊ ದಿಸ್ ಪ್ಲೇಸ್ ಇಸ್ ಮೈ ಹೋಮ್. ನಂಗೆ ಸಿಕ್ಕಾಬಟ್ಟೆ ಖುಷಿಯಾಗತ್ತೆ. ಅದರಲ್ಲೂ ಇವತ್ತು ಮಳೆ ಬಂದಿದ್ದು ಇನ್ನೂ ಖುಷಿ ಇದೆ. ಆ್ಯಂಡ್ ಅಮ್ಮಗೆ ಸ್ವಲ್ಪ ಮೆಡಿಸಿನ್ಸ್ ಕೂಡ ತೊಗೊಳ್ಬೇಕಿತ್ತಲ್ವ, ಸೊ ಹಾಗಾಗಿ ಬಂದ್ವಿ ನಾವು. ಆ್ಯಕ್ಚುಲಿ ಮೈಂಡಲ್ಲಿ ಇದ್ದಿದ್ದು ದೇವಸ್ಥಾನ ಮುಗಿಸ್ಕೊಂಡು ಅಮ್ಮಂಗೆ ಹಾಗೆ ಮೆಡಿಸಿನ್ಸ್ನ ತೊಗೊಂಡು ಬರೋಣ ಬಂದಿದ್ದೀವಿ. ನೋಡೋಣ ಏನಾದರೂ ಸಿಕ್ಕರೆ ತೊಗೊಳ್ಳೋದ ಅಂತ. ಅಕ್ಷಯ ತೃತೀಯ ಆಫರ್, ಗೋಲ್ಡ್ ಜ್ಯುವೆಲ್ಲರಿ ಮೇಲೆ 150, ಸಿಲ್ವರ್ ಆರ್ನಮೆಂಟ್ಸ್ ಮೇಲೆ 5,000. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹೋದ್ವಿ ನಾವು, ಹೋಗೋಣ ಮನೆಗೆ ಅಂತ. ಹೋಗ್ತಾ ದಾರಿನಲ್ಲಿ ನಮ್ಮ ಮನೆಯವರು ಸರಿ ಇದು ನೋಡಿದ್ದೆ ನಾನು ಹೊಸದಾಗೇನೋ ಓಪನ್ ಆಗಿದೆ ನವಕಾರ್ ಜ್ಯುವೆಲ್ಲರ್ಸ್ ಅಂತ, ನೋಡು ಏನಾದರೂ ಇಷ್ಟ ಆದರೆ ತೊಗೊಳ್ವಂತೆ ಅಂತ ಹೇಳಿದ್ರು. ಸರಿ ಆಯಿತು, ಫಸ್ಟ್ ಅಕ್ಷಯ ತೃತೀಯ ಅಲ್ವಾ, ಸೊ ಪಾಪುಗೇನೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಿಕಾಸ್ ನಾವು ಆ್ಯಕ್ಚುಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಭೀಮಾದಲ್ಲಿ ಆಲ್ರೆಡಿ ನಾವು ಗೋಲ್ಡ್ ಇದು ಹಾಕಿದ್ದೀವಲ್ಲ, ಪ್ಲ್ಯಾನ್ ಹಾಕಿದ್ದೀವಲ್ಲ, ಅದರಲ್ಲೇ ತೊಗೊಳ್ಳೋಣ, ಗೋಲ್ಡೇ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾಗಿದ್ವಿ. ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಮ್ಮ ಮನೆಯವರು ಇಲ್ಲ ಇವತ್ತು ಏನಾದರೂ ಒಂಚೂರು ತೊಗೋಬೇಕು ಅಂತ ಇದೆಯಾ, ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ತೆ, ಆಯ್ತು ಓಕೆ ಏನಾದರೂ ತೊಗೋ, ಪುಟ್ಟದಾಗಿ ಮಗುಗೆ ಒಂದು ಚಿಕ್ಕದಾಗಿ ಪರವಾಗಿಲ್ಲ ಅಂದರು. ಸರಿ ಆಯಿತು, ಕೈಗೆ ಮತ್ತು ಕಾಲಿಗೆ ಬೆಳ್ಳಿದು ನೋಡೋಣ ಅಂತ ಹೇಳಿ ಬಂದೆ. ಸೊ ನೋಡ್ತಾ ಇದ್ವಿ ಎಷ್ಟು ಕಲೆಕ್ಷನ್ಸ್ ಇತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಬಟ್ ಕಾಲಿಗೆ ಯಾಕೋ ಸೆಟ್ ಆಗಲಿಲ್ಲ. ಕೈಗೆ ನನಗೆ ಈ ರೀತಿ ಬ್ಲ್ಯಾಕ್ ಬೀಚಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ತುಂಬ ಜನ ಇದನ್ನು ಮಕ್ಕಳಿಗೆ ಹಾಕ್ತಾರೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಮತ್ತು ಯಾವುದೇ ರೀತಿ ದೃಷ್ಟಿ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಸೊ ನಾನು ಕೂಡ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಇದಕ್ಕಿಂತ ತುಂಬ ವೆರೈಟೀಸ್ ಬಂದೆ. ಲೈಕ್ ಇವೆಲ್ಲ ಇದು ಸ್ಟೋನ್ ಥರ ಇರ್ಬೋದು ಅಥವಾ ಬಟರ್ಫ್ಲೈ ಥರ ಕಾನ್ಸೆಪ್ಟ್, ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಆಯಿತಾ. ಬಟರ್ಫ್ಲೈ ಥರ, ಫ್ಲವರ್ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಗಂಡು ಮಕ್ಳಿಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿನೇ, ಇದ್ದರೆ ಒಂದು ಪ್ಲೇನ್ ಕಡ ಥರ ಬರುತ್ತೆ, ಇಲ್ಲ ಆ ರೀತಿ ಕರಿಮಣಿದು ಹಾಕಬೇಕಾಗತ್ತೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಅದನ್ನು ನೋಡ್ತಾ ಇದ್ವಿ. ಮತ್ತು ಕಾಲಿಗೆ ಒಂದಷ್ಟು ನೋಡ್ತಾ ಇದ್ವಿ. ನಾನು ಕನ್ಫ್ಯೂಸ್ ಆಗ್ತಾಯಿತ್ತು ಪ್ಲೇನ್ ತೊಗೊಳ್ಬೇಕಾ, ಬಿಕಾಸ್ ಭೈರವ್ಗೆ ಪ್ಲೇನ್ ತೊಗೊಂಡಿದ್ದೆ. ತುಂಬ ದಿವಸಗಳು ಆಲ್ಮೋಸ್ಟ್ ಒಂದು 1 ವರ್ಷ 1.5 ವರ್ಷದ ತನಕ ಅದನ್ನು ಹಾಕಿದೆ. 1.5 ವರ್ಷ 2 ವರ್ಷದ ತನಕನೂ ಅವ್ನು ಹಾಕಿದ್ದಾನೆ ಅದನ್ನು. ಬಿಕಾಸ್ ಭೈರವ್ ತುಂಬ ಸಣ್ಣ ಇದ್ದ, ಪಾಪು ಸ್ವಲ್ಪ ಚೆನ್ನಾಗಿ ಗುಂಡ್ಗುಂಡಕ್ಕಿರೋದ್ರಿಂದ ಬೇಗ ದೊಡ್ಡವನಾಗ್ತಾನೆ. ಸೊ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಪಾಪುನು ಕರ್ಕೊಂಡು ಬಂದೆ. ನಾನು ಆ್ಯಕ್ಚುಲಿ ಚೆನ್ನಾಗಿರುತ್ತೋ ಇಲ್ವೋ ಕಲೆಕ್ಷನ್ಸ್ ಅಂತ ಫಸ್ಟ್ ನಾನು ನಮ್ಮ ಮನೆಯವರು ಅಷ್ಟೇ ಬಂದ್ವಿ. ಅದಾದಮೇಲೆ ಮತ್ತೆ ಪುನಃ ಹೋಗಿ ಪಾಪುನ ಅಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಅನ್ನಿಸ್ತು. ಏನೋ ಒಂದು ಪುಟ್ಟದಾಗಿ ತೊಗೊಂಡು ಹೋಗೋಣ ಅಲ್ವಾ, ತೊಗೊಂಡು ಹೋಗಿ ಇಟ್ಟು ಪೂಜೆ ಮಾಡೋದ್ರಿಂದ ಪಾಪುಗೆ ಇದೇ ರೀತಿ ಸಮೃದ್ಧಿಯಾಗಿ ತುಂಬಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ. ಇನ್ನು ಈ ಒಂದು ಸ್ಟೋರಲ್ಲಿ ಒಂದೊಂದು ಬೆಳ್ಳಿ ಐಟಮ್ಸ್ ಮೇಲೆ ಒಂದೊಂದು ಥರ ಪ್ರೈಸ್ ಹೇಳಿದ್ರು. ಈ ರೀತಿ ಮಕ್ಕಳು ಬ್ಯಾಂಗಲ್ಸು ಅಥವಾ ಪ್ಯೂರ್ ನಾವು ಕುಂಕುಮದ ಬಟ್ಲು ಅಥವಾ ಈ ರೀತಿ ಮುಖವಾಡಗಳು, ದೀಪಾಲೆ ಕಂಬಗಳು ತೊಗೊಳ್ತೀವಿ ಅಂದರೆ ಗ್ರಾಮ್ಗೆ 100 ರೂಪಾಯಿ ಥರ ಇರುತ್ತೆ. ಬಟ್ ಇವಾಗಂತೂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಗೋಲ್ಡ್ ಪ್ಲೇಟಿಂಗ್ ಅಂತ ಮಾಡ್ತಾರೆ ಅಥವಾ ಗೋಲ್ಡ್ ಪಾಲಿಷ್ ಅಂತ ಹೇಳಿ ಮಾಡ್ತಾರೆ. ಸೊ ಅದನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ, ನೋಡ್ತಾ ಇರ್ಬೋದು. ನನ್ನ ಹಿಂದೆಗಡೆ ಒಂದು ಸ್ವಲ್ಪ ಆರ್ನಮೆಂಟ್ಸ್ ಕಾಣಿಸ್ತಾ ಇದೆ. ಸೊ ಅದೆಲ್ಲನೂ ಬೇರೆ ಪ್ರೈಸ್ ಹೇಳ್ತಾರೆ, 250 280 ಪರ್ ಗ್ರಾಮ್ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅವರು ವೇಸ್ಟೇಜು, ಮೇಕಿಂಗು ಆ ಥರದ್ದೆಲ್ಲ ಹಾಕಿ ಹೇಳ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ರೀತಿ ಸಿಲ್ವರ್ ಜ್ಯುವೆಲ್ಲರಿನ ಟ್ರೈ ಮಾಡೇ ಇಲ್ಲ. ಆ್ಯಕ್ಚುಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ತೊಗೊಳ್ಳೋಣ ಯಾವುದಾದ್ರೂ ಒಂದು ವೆರೈಟಿ ಆ ಥರದ್ದು ಚೆನ್ನಾಗಿರುತ್ತೇನೋ ಅಂತ ಹೇಳಿ. ಬಟ್ ಗೊತ್ತಿಲ್ಲ ಅದರ ಡ್ಯೂರಬಿಲಿಟಿ ಹೇಗಿರುತ್ತೋ ಏನು ಅಂತ.
ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಯಾವಾಗಲಾದರೂ ಹೋದಾಗ ನಾನು ಸಿಲ್ವರ್ ಜ್ಯುವೆಲ್ಲರಿ ಒಂದು ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪ್ಯೂರ್ಲಿ ನಾನು ಪಾಪುಗೆ ಅಂತಲೇ ನೋಡಿದೆ. ಕಾಲ್ದು ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಅದು ಯಾಕೋ ಸೆಟ್ಟೇ ಆಗ್ತಾಯಿರಲಿಲ್ಲ, ಎಲ್ಲಿ ತರ್ಚ್ಕೊಂಡು ಬಿಡುತ್ತೋ. ಮತ್ತು ಪಾಪುಗಳು ಹೇಗೆ ಅಂದರೆ ಒದ್ದು ಇಡ್ತಾ ಇರ್ತಾರಲ್ಲ, ಅದು ಒಂದೇನಾದರೂ ತರ್ಚ್ಕೊಂಡ್ಬಿಟ್ರೆ ಮತ್ತು ನೋವಾದರೆ ಅನ್ನೋ ಒಂದು ಕನ್ಸರ್ನ್ ಇತ್ತು. ಆ್ಯಂಡ್ ಇವನಿಗೆ ಸ್ವಲ್ಪ ಸೈಜ್ ಏನು ದೊಡ್ಡದೇ ಆಗ್ತಾಯಿತ್ತು, ಚಿಕ್ಕ ಸೈಜ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಕಾಲಿಗೆ ಯಾವುದು ಸೆಟ್ ಆಗಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಬೇಡ ಕಾಲಿಂದು, ಬರೀ ಕೈಗಷ್ಟೇ ತೊಗೊಂಡು ಹೋಗೋಣ ಅಂತ ಹೇಳಿ. ಬಟ್ ಕೈನಲ್ಲೇ ಕನ್ಫ್ಯೂಷನ್ ಇತ್ತು, ಪ್ಲೇನ್ ತೊಗೊಳ್ಬೇಕಾ ಅಥವಾ ಕರಿಮಣಿ ತೊಗೋಬೇಕಾ ಅಂತ ಎಲ್ಲ. ಸೊ ಫೈನಲಿ ಒಂದು ಡಿಸೈಡ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅವ್ರಿಗೇ ಅವನು ಕೊಡ್ತಾಯಿಲ್ಲ ಕಾಲಿಗೆ ಹಾಕೋಕ್ಕೆ, ಕಾಲಂದಿಗೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಬೇಡ ಕಾಲಿಗೆ ಇವಾಗ ಸದ್ಯಕ್ಕೆ, ಆಮೇಲೆ ಒಂದು ಸ್ವಲ್ಪ ಅವ್ನು ಓಡಾಡಂಗೆ ಆದಾಗ ತೊಗೊಳ್ಳೋಣ. ಆವಾಗ ಓಡಾಡಬೇಕಾದಾಗ ಮನೆ ತುಂಬ ಗಲ್ ಅಂತ ಸೌಂಡ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಈ ಬ್ಯಾಂಗಲ್ಸ್ನ ತೊಗೊಂಡ್ವಿ. ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಷ್ಟು ಒಂದು 8 ತಿಂಗಳು 9 ತಿಂಗಳು ತನಕ ಹಾಕ್ಬೋದು. ಅದಾದಮೇಲೆ ನಾಮಕರಣ ಇರುತ್ತೆ. ಸೊ ಆವಾಗ ಬೇರೆದು ಹೇಗೂ ತೊಗೊಳ್ತೀವಲ್ಲ ಅಲ್ಲಿವರೆಗೂ ಹಾಕ್ಕೊಳ್ಳಿ ಪಾಪು ಖುಷಿಯಾಗಿ ಅಂತ ಹೇಳಿ. ಅವನಿಗೇನೂ ಗೊತ್ತಾಗಲ್ಲ ಪಾಪ, ನಮಗೆ ನೋಡೋರಿಗೆ ಅದು ಖುಷಿ ಅಷ್ಟೇ. ಸೊ ಹಾಗಾಗಿ ಅದನ್ನು ತೊಗೊಂಡು ಬರ್ತೀವಿ. ಫೈನಲಿ ನನ್ನ ಸುತ್ತಕ್ಕಂತಕ್ಕೆ ಒಂದು ಬಳೆ ತೊಗೊಂಡ್ವಿ. ಅಕ್ಷಯ ತೃತೀಯ ದಿವಸ ಅಂದ್ಕೊಂಡೇ ಇರಲಿಲ್ಲ ತೊಗೋಬೇಕಂತ, ಬಟ್ ಏನೋ ಹಾಗೆ ಬಂದಲ್ಲ ಸರಿ ಅಂತ ಸೆಟ್ ಅಂತ ತೊಗೊಂಡ್ವಿ. ಓಕೆ ಬನ್ನಿ ಈಗ ಮನೆಗೆ ಹೋಗೋಣ. ಟೆಂಪಲಿಂದ ಬಂದು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಇದಂತೂ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಶಾಪಿಂಗ್ ಎಲ್ಲ ಮಾಡಿ. ಪಾಪುಗೆ ಫಸ್ಟ್ ಆರ್ನಮೆಂಟ್ಸ್ ಅಂತ ತೊಗೊಂಡಿರೋ ಅಂಥದ್ದು. ಆ್ಯಕ್ಚುಲಿ ಮೈಂಡಲ್ಲೇ ಇರಲಿಲ್ಲ, ಒಟ್ಟಿಗೆ ಭೀಮಾಗಿ ಹೋಗ್ಬಿಟ್ಟು ಗೋಲ್ಡೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇರಲಿ ಬಿಡು, ಒಂದು ಚಿಕ್ಕದಾಗಿ ಇರಲಿ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಹಾಕೋಣ, ಆಮೇಲೆ ಹೇಗೂ ನಾಮಕರಣ ಎಲ್ಲ ಹತ್ರ ಬಂದಾಗ ತೊಗೊಳ್ಳೋಣ, ಆವಾಗಲೂ ಸ್ವಲ್ಪ ಚಿನ್ನದ ರೇಟ್ ಕಮ್ಮಿ ಆಗ್ಬೋದೇನೋ ಅನ್ನೋ ಆಸೆನಲ್ಲೇ ಇದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ. ಸೊ ಈಗ ತೊಗೊಂಡು ಬಂದಿರೋದನ್ನ ದೇವ್ರ ಮುಂದೆ ಇಟ್ಟಿದ್ದೀವಿ. ಟೈಮ್ 10 ಗಂಟೆನೇ ಆಗೋಯ್ತು. ಬರ್ತಾ ಹಾಗೆ ಒಂದು ಸ್ವಲ್ಪ ಸ್ಯಾಂಡ್ವಿಚ್ನೆಲ್ಲ ತಿನ್ಕೊಂಡು ಬಂದ್ವಿ. ಸೊ ಹೊಟ್ಟೆ ಸ್ವಲ್ಪ ಆರಾಮಾಗಿದೆ, ಆದರೂ ಏನಾದ್ರು ತಿನ್ನಬೇಕು ಇವಾಗ. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ಸೊ ಈಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಖುಷಿ ಆಗ್ತದೆ. ಇವತ್ತು ಡೇ ತುಂಬ ಚೆನ್ನಾಗಿ ಹೋಯ್ತು ಅಂತ ಅನ್ನಿಸ್ತು. ನೀವು ನಂಗೆ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್ ಬನ್ನಿ. ಕಂದಮ್ಮಂಗೆ ಕೈ ಬಳೆಗಳು ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತಾ ಇದೆ, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಪುನಃ ಪಾಪುಗೆ ಹಾಕ್ಬಿಡ್ತೀನಿ. ಇನ್ನು ನಮ್ಮ ಮನೆಗೆ ಏನೇ ಹೊಸದಾಗಿ ಸ್ಪೆಷಲಾಗಿ ಬಂತು ಅಂದರೆ ಅದನ್ನು ಫಸ್ಟು ದೇವ್ರ ಮುಂದೆ, ಅಕ್ಷಯ ತೃತೀಯ ಅಂತಲೇ ಅಲ್ಲ, ಯಾವತ್ತೇ ದಿವಸ ನಾವು ಏನೇ ತಂದ್ರೂ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ಹೊಸದಾಗಿ ಏನಾದರೂ ಮನೆಗೆ ಬರ್ತಾ ಇದೆ ಅಂದರೆ ನಾವು ಅದನ್ನು ದೇವ್ರ ಮುಂದೆ ಇಟ್ಟು ಅದಾದಮೇಲೆ ಹಾಕೊಳ್ಳುವಂಥದ್ದು. ಇನ್ಫ್ಯಾಕ್ಟ್ ಹೊಸ ಬಟ್ಟೆ ಕೂಡ ತುಂಬ ಜನ ಇದನ್ನ ಮಾಡ್ತೀರಾ ಅಂದ್ಕೊಳ್ತೀನಿ. ಹೊಸ ಬಟ್ಟೆ ತಂದರೂ ಕೂಡ ಫಸ್ಟ್ ದೇವರಿಗೆ ಮುಟ್ಸಿ ಆಮೇಲೆ ನಾವು ಹಾಕೊಳ್ಳುವಂಥದ್ದು. ನೋಡಿ ನನ್ನ ಮುದ್ದು ಕಂದಮ್ಮ ಕೈಗೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತ. ಈಗ ಸ್ವಲ್ಪ ದೊಡ್ಡದೇ ಆಯಿತು ಅಂತ ಅನಿಸುತ್ತೆ, ಬಟ್ ಆದರೆ ಕೈಯಿಂದ ಆಚೆ ಬರ್ತಾ ಇಲ್ಲಲ್ಲ. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಅಕ್ಷಯ ತೃತೀಯ ವ್ಲಾಗ್. ನಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.